ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರೆಡ್ಡಿಸ್ ಮನೇಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಮೊಸರು ಕೋಡ್ಬಳೆ ಮತ್ತು ಚಟ್ನಿ. ಮೊಸರನ್ನ ಲೊಡಗ್ಬಿಟ್ಟು ಮಜ್ಜಿಗೆ ತೆಗೆದು ಮಾಡುವಂತಹ ರೆಸಿಪಿ ಇದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಕೋಡ್ಬಳೆ ಅಂದರೆ ಸಾಮಾನ್ಯವಾಗಿ ಗಟ್ಟಿಗೆ ಮಾಡ್ತೀವಿ. ಈ ಥರ ಸಾಫ್ಟಾಗೆ ಎತ್ತಬೇಕು, ನಾವು ಗಟ್ಟಿ ಆಗಬಾರ್ದು. ಅದು ಸ್ನ್ಯಾಕ್ಸ ಉಪಯೋಗಿಸ್ತೀವಿ ಕೋಡ್ಬಳೆ ಅಂದರೆ. ಈ ಥರ ಸಾಫ್ಟಾಗಿರುವಾಗಲೇ ಎತ್ತೋದ್ರಿಂದ ಇದು ಬ್ರೇಕ್ಫಾಸ್ಟ್ ರೆಸಿಪಿಗೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿ ಇದೆ ಅಂತ ಕೋಡ್ಬಳೆ. ತೆಂಗಿನಕಾಯಿ ಚಟ್ನಿ ಮೊಸರು ಕೋಡ್ಬಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ರೆಡ್ಡಿಸ್ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿ. ತುಂಬ ಯಾವಾಗಲೂ ಇಷ್ಟಪಟ್ಟು ಮಾಡಿಸ್ಕೊಳ್ಳುವಂತಹ ರೆಸಿಪಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಅಲ್ಲಿ ಟಚ್ ಮಾಡಿದ ತಕ್ಷಣ ಅದು ಬಿಟ್ಕೋಬೇಕು. ಆ ಥರ ನಾವು ಎತ್ತಿದ್ರೆ ಅದು ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಕೋಡ್ಬಳೆ ಮತ್ತು ಚಟ್ನಿ ಅದು ಹೇಗೆ ಮಾಡೋದು ಅಂತ ಚಿಕ್ಕವಾಗಿ ಚೊಕ್ಕವಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಮಿಕ್ಸಿ ಜಾರಿಗೆ ಹಸಿ ಶುಂಠಿ, ಖಾರಕ್ಕೆ ತಕ್ಕಂತೆ ಒಂದು 4-5 ಮೆಣಸಿನ್ಕಾಯಿ, ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಒಂದು ಇಡೀ ಕರಿಬೇವಿನ ಸೊಪ್ಪು, ಈ 4 ಹಾಕಿ ಮಿಕ್ಸಿಗೆ ನಾವು ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ನಾನು ಮೊಸರಲ್ಲಿ ಮಜ್ಜಿಗೆ ತಕ್ಕೊಂಡು ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಮಜ್ಜಿಗೆಗೆ ಅದನ್ನು ಹಾಕ್ಕೋಬೇಕು, ರುಬ್ಬಿರುವ ಮಸಾಲನ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೇರಿಸಿ ಗ್ಯಾಸನ್ನ ಹಚ್ಚಿ ಇಡಬೇಕು. ಓಕೆನಾ? ನೋಡ್ತಾ ಇದ್ದೀರಲ್ಲ, ಇವಾಗ ಫಸ್ಟು ಅದು ರೆಡಿ ಮಾಡಿ ಒಂದು ಬಟ್ಲಲ್ಲಿ ಇಟ್ಕೊಂಡು ಆಮೇಲೆ ಗ್ಯಾಸ್ ಆನ್ ಮಾಡಿ ಇಟ್ಕೋಬೇಕು. ಇವಾಗ ಪ್ಲೇಟ್ ಮುಚ್ಚಿ ಸ್ವಲ್ಪ ಕುದಿಸೋಣ. ಅಷ್ಟೊತ್ತಿಗೆ ನಾವು ಚಟ್ನಿಗೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ, ಉರಿಗಡಲೆ, ಮಾಮೂಲಿ ನಾವು ಚಟ್ನಿಗೆ ಏನೇನು ಹಾಕ್ತೀವಿ ಅದೇ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿ. ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡ್ರೆ ರೆಡಿಯಾಗುತ್ತೆ ಚಟ್ನಿ, ತೆಂಗಿನಕಾಯಿ ಚಟ್ನಿ. ನಾವು ಇವಾಗ ಕೋಡ್ಬಳೆಗೆ ಇಟ್ಟಿದ್ವಲ್ವ, ಅದು ಇವಾಗ ಕುದಿ ಚೆನ್ನಾಗತ್ತಿದೆ. ಅದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಕುದಿಸಾದ್ಮೇಲೆ ಇವಾಗ ನಾನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಮುದ್ದೆ ಕೋಲು ಇದೆ ಅಂದರೆ ಮುದ್ದೆ ಕೋಲು ಯೂಸ್ ಮಾಡ್ಬೋದು. ಅಂದರೆ ನಾನು ಸೌಟು ಹಿಂದೆಗಡೆ ಇದ್ರಲ್ಲೇ ಕೈಯಲ್ಲೇ ತಿರುಗಿಬಿಡ್ತೀನಿ. ನಾವು ಹೇಗೆ ಮುದ್ದೆ ಬೇಯಿಸ್ತೀವಿ ಅದೇ ಥರ ಒಂದು 5-10 ನಿಮಿಷ ಚೆನ್ನಾಗಿ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು ಹಿಟ್ಟನ್ನು. ಅಷ್ಟೊತ್ತಿಗೆ ನಾವು ಚಟ್ನಿಗೆ ಒಗ್ಗರಣೆ ಹಾಕೋಣ. ಫಸ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಾದ್ಮೇಲೆ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ ಥರ ಆಗೋ ಥರ ಹುರ್ಕೋಬೇಕು. ಆವಾಗಲೇ ಅದು ಕರುಮ್ ಅಂತ ಬಾಯಿಗೆ ಸಿಗ್ತಾ ಇರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಕಲರ್ ಚೇಂಜ್ ಆಗಬೇಕು. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಚಿಟಿಕೆ ಗಾತ್ರ ಹಿಂಗೆ ಹಾಕ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಚಟ್ನಿಗೆ ಹಾಕ್ಕೋಬೇಕು ಒಗ್ಗರಣೆನ. ಅಷ್ಟೊತ್ತಿಗೆ ಹಿಟ್ಟು ಬೆಂದೈತೆ, ಕೋಡ್ಬಳೆ ಹಿಟ್ಟು, ಅದನ್ನು ಕೂಡ ಇವಾಗ ನಾವು ನೀಟಾಗಿ ತಿರ್ಕೊಳ್ಳೋಣ. ಓಕೆನಾ? ಒಂಚೂರು ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಮುದ್ದೆ ಮಾಡ್ಕೊಂಡು ನಾವು ಸೇಮ್ ಯಾವ ಥರ ಮುದ್ದೆ ಮಾಡ್ತೀವಿ ಅದೇ ಥರ. ನೋಡ್ತಾ ಇದ್ದೀರಲ್ಲ, ಈ ಥರ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ ಚೆನ್ನಾಗಿ ಬೇಯಿಸಿದ್ರೆ. ಇವಾಗ ನಾವು ಕೋಡ್ಬಳೆ ಮಾಡ್ಕೊಳ್ಳೋಣ. 2 ಕೈಗೂ ಎಣ್ಣೆ ಹಾಕ್ಕೊಂಡು ಇವಾಗ ಕೋಡ್ಬಳೆ ನೀಟಾಗಿ ಈ ಥರ ಕೈಲೂ ಮಾಡ್ಕೋಬೋದು. ಇಲ್ಲ ಕೈಲಿ ಮಾಡೋಕ್ಕಾಗಲ್ಲ ಅಂತಂದರೆ
ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಟೆಯಲ್ಲಿ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ ಕೋಡ್ಬಳೆ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಕೋಡ್ಬಳೆ ಹಾಕ್ಕೊಳ್ಳೋಣ. ಆ ಬಾಣಲಿಗೆ ಎಷ್ಟು ಇಡಿಸುತ್ತೆ ಅಷ್ಟೇ ಹಾಕಿ ಬೇಯಿಸ್ಕೊಳ್ಳಿ. ಒಂದ್ರ ಮೇಲೆ ಒಂದು ಹಾಕಬೇಡಿ, ಅಷ್ಟು ಚೆನ್ನಾಗಿ ಬೇಯಲ್ಲ. ಯಾಕಂದರೆ ನಾವು ಸಾಫ್ಟಾಗೆ ಬೇಯಿಸೋದ್ರಿಂದ ಅಂಟ್ಕೊಬಿಟ್ರೆ ಅದು ನೀಟಾಗಿ ಬೇಯಲ್ಲ. ಅದಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ಆಗುತ್ತೋ ಅಷ್ಟೇ ಹಾಕ್ಕೊಂಡ್ರೆ ಬಾಣಲಿಗೆ ನೀಟಾಗಿ ಬೇಯುತ್ತೆ ಎಲ್ಲ ಕಡೆನೂ. ಅಷ್ಟು ಬೆಂದಿದ್ರೆ ಸಾಕು, ಚೆನ್ನಾಗಿರುತ್ತೆ. ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟಿಯಾಗಿ ಇರುತ್ತೆ ಅಂತಂದರೆ ಅಷ್ಟು ಸಖತ್ತಾಗಿ ಬಂದಿತ್ತು ಕೋಡ್ಬಳೆ. ನಾವು ಏನು ಮಾಡ್ತೀವಿ, ಮಜ್ಜಿಗೆ ಏನಾದರೂ ನಮ್ಮ ಮನೆಗಳಲ್ಲಿ ಉಳ್ಕತ್ತು ಅಂತಂದರೆ ಅದನ್ನು ನಾವು ಬಿಸಾಕ್ಬಿಡ್ತೀವಿ. ಅದ್ರ ಬದಲು ಈ ಥರ ಒಂದು ಬ್ರೇಕ್ಫಾಸ್ಟು ಇಲ್ಲಾಂದರೆ ಸ್ನ್ಯಾಕ್ಸ್ ರೆಸಿಪಿ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ವೇಸ್ಟ್ ಆಗಲ್ಲ. ನೀವು ನೋಡ್ತಾ ಇರ್ಬೋದು, ಇದು ಮಜ್ಜಿಗೆ ಹಾಕಿ ಮಾಡಿದ್ದೀವಿ ಅಂತಲೇ ಅನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸಖತ್ತಾಗಿ ಬಂದಿದೆ ನಿಜವಾಗ್ಲೂ. ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ಒಂದು ಸಲ. ಮೊಸರು ಉಪಯೋಗಿಸ್ಕೊಂಡು ಈ ಥರನೂ ಒಂದು ರೆಸಿಪಿ ಮಾಡ್ತಾರೆ ಅಂತ ನಾನು ಅವ್ರ ರೆಡ್ಡಿ ಮನೆಯಲ್ಲಿ ಅಡುಗೆ ಮಾಡಿಸಿದ ಮೇಲೇ ಗೊತ್ತಾಗಿದ್ದು. ನಿಜವಾಗ್ಲೂ ಸಖತ್ತಾಗಿತ್ತು. ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಐ ಲವ್ ಯು.